ಒಂದು ಬಂಗಾರವನ್ನು ತೆಗೆದುಕೊಂಡು ಪುಟಕ್ಕೆ ಹಾಕಿದಾಗ ಅದರ ಮಲಿನವೆಲ್ಲ ತೆಗೆದ ಮೇಲೆ ಅದು ಆಮ್ಲ ಆಗುತ್ತೆ. ಅದು ಹೆಂಗೆ ಮಾತು ಕೇಳಂದ್ರೆ ಹಂಗೆ ಮಾತು ಕೇಳುತ್ತೆ. ಹೆಂಗೆ ಮಾತು ಕೇಳಂದ್ರೆ ಹಂಗೆ ರೌಂಡ್ ಆಫ್ ಆಗಿ ಅದು ಅದರಲ್ಲಿರುವ ಮಲಿನ ತೆಗೆದು ಬಿಟ್ಟ ಮೇಲೆ ಅದು ಮಾತು ಕೇಳುತ್ತೆ. ಹಾಗೆ ಮನುಷ್ಯನು ಪುಟಕ್ಕೆ ಹಾಕಿದಾಗ ಪರಿಶೋಧನೆಗಾಗಿ ನಿನ್ನನ್ನು ಪರಿಶೋಧಿಸಬೇಕು, ಪರೀಕ್ಷಿಸಬೇಕು ಅಂತ ದೇವರು. ಏಕೆ ಪರೀಕ್ಷಿಸುವುದರಲ್ಲಿ ದೇವರು ಪರೀಕ್ಷೆ ಮಾಡದ ಯಾವುದನ್ನು ನಮಗೆ ಕೊಡೋದಿಲ್ಲ. ಈ ಭೂಮಿ ಆಕಾಶವನ್ನು ಸೃಷ್ಟಿಸಿದಾಗ ಏನು ಹೇಳಿದಾನೆ ಅಂದರೆ, ಇದು ಒಳ್ಳೆಯದು, ಒಂದಿನ ಆಯಿತು, 2 ದಿನ ಆಯಿತು ಅಂತ ಕಷ್ಟಪಟ್ಟು ಕೆಲಸ ಮಾಡಿದ ದೇವರು ನಮಗೆ ಕೆಲಸ ಕೊಟ್ಟ. ಕಷ್ಟಪಟ್ಟು ಕೆಲಸ ಮಾಡ್ರಿ ಅಂತಂದು ಹೇಳ್ದ. ನೋಡ್ರಿ, ಈಗ ನಾವು 21ರಲ್ಲಿ ನೋಡಿದರೆ 21ನೇ ವಚನ 3ನೇ ಪ್ರಕಟಣೆ ಗ್ರಂಥದಲ್ಲಿ 21ನೇ ವಚನ ನೋಡಿದರೆ, ರೆವಿಲೇಷನ್ 21:3 ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ. ಹೇಗೆ? ಮಹಾಶ್ರಮಗಳು ಅನುಭವಿಸಿ ನಿಮ್ಮನ್ನು ಪುಟಕ್ಕೆ ಹಾಕಿದಾಗ ಆ ಪುಟದಲ್ಲಿ ನೀವು ಬಗ 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 ಉರಿಯೋ ಶೋಧನೆಯಲ್ಲಿ ನೀವು ಬೀಳುವಾಗ, ಆ ಶೋಧನೆ ನಿಮಗೆ ತಾಕಿದಾಗ, ನೀವು ಶುದ್ಧರಾದಾಗ, ನಿಮ್ಮ ಹೃದಯವು ಶುದ್ಧಿಯಾದಾಗ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಗೊಳ್ತಾನೆ, ನಿಮ್ಮಲ್ಲಿ ನಿವಾಸ ಮಾಡ್ತಾನೆ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಯೇಸು ಕ್ರಿಸ್ತನು ನಿವಾಸ ಮಾಡ್ತಾನೆ. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ನಿವಾಸ ಮಾಡ್ತಾನೆ. ಈಗ ಏನಾಗಿದೆ? ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರಲ್ಲೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿಲ್ಲ. ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನೀರುವೆ. ಯಾವಾಗ? ನಿನಗೆ ಮಹಾಶ್ರಮೆಗಳು ಬಂದಾಗ, ನೀನು ಕಷ್ಟಕ್ಕೆ ಪಾಲಾಗಿದಾಗ, ನಿನ್ನ ಪರಿಶೋಧಿತವಾದಾಗ, ಪುಟಕ್ಕೆ ಹಾಕಿದಾಗ, ನಿನ್ನ ನೋಡಿ ನಿನ್ನನ್ನು ಬಲಗೊಳಿಸಿದಾಗ ದೇವರು ಏನು ಮಾಡ್ತಾರೆ ಅಂದರೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರ ನಿವಾಸವು ನಮ್ಮಲ್ಲಿದೆ. ದೇವರ ನಿವಾಸವು ನಮ್ಮಲ್ಲಿದೆ ಅಲ್ಲ. 3ನೇ